ದೇವರ ನಾಮಕ್ಕೆ ಮಹಿಮೆಯಾಗಲಿ. ಪ್ರೈಸ್ ದಿ ಲಾರ್ಡ್. ನಾವು ಜೀವನದಲ್ಲಿ ಬಾಧೆಗೊಳಗಾಗೋದು ಕಾರಣವೇನು? ನಾವು ನಮ್ಮ ಜೀವನದಲ್ಲಿ ಬಾಧೆಗೊಳಗಾಗಿದ್ದೀವಿ, ಹಿಂಸೆಗೆ ಒಳಗಾಗಿದ್ದೀವಿ, ಅವಮಾನಕ್ಕೆ ಒಳಗಾಗಿದ್ದೀವಿ, ಚಿಂತೆಗೆ ಒಳಗಾಗಿದ್ದೀವಿ, ಕಣ್ಣೀರಿಗೆ ಒಳಗಾಗಿದ್ದೀವಿ. ನಾವು ಅಳ್ಳಿಕ್ಕೆ ಕಾರಣ ಏನು? ಅಥವಾ ನಾವು ರೋಗಿ ಆಗಲಿಕ್ಕೆ ಕಾರಣ ಏನು? ನಾವು ಮಾಡುವಂಥ ಬಿಸ್ನೆಸ್ ಲಾಸ್ ಆಗಲಿಕ್ಕೆ ಕಾರಣ ಏನು? ಸರಿ, ಒಂದು ಕಡೆ ನಮ್ದು ಅಂತ ಹೇಳಿದ್ರೆ, ಇನ್ನೊಂದು ಕಡೆ ನಮ್ಮ ಮಕ್ಕಳು ಕೂಡ ಬಾಧೆಗೊಳಗಾಗಿದ್ದಾರೆ, ಅವರು ಕೂಡ ಹಿಂಸೆಗೆ ಒಳಗಾಗಿದ್ದಾರೆ, ಅವಮಾನಕ್ಕೊಳಗಾಗಿದ್ದಾರೆ, ಚಿಂತೆಗೊಳಗಾಗಿದ್ದಾರೆ, ರೋಗಕ್ಕೆ ಒಳಗಾಗಿದ್ದಾರೆ, ಅವರು ಕೂಡ ಕಣ್ಣೀರಿಡ್ತಾ ಇದ್ದಾರೆ, ಅವರು ಕೂಡ ರೋಗಿಗಳಾಗಿದ್ದಾರೆ. ಸರಿ, ಮಕ್ಕಳು ಒಂದು ಕಡೆ ಆದರೆ ಮೊಮ್ಮಕ್ಕಳು ಅವರು ಕೂಡ. ಪ್ರೈಸ್ ದಿ ಲಾರ್ಡ್. ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ತಲೆಮಾರುಗಳ ತನಕ ಈ ಒಂದು ಪ್ರೋಸೆಸ್ ಹಾಗೆ ನಡೀತಾ ಇದೆ. ಪ್ರತಿಯೊಂದು ಕುಟುಂಬದಲ್ಲೂ ಹಿಂಸೆ, ಬಾಧೆ, ನೋವು, ರೋಗ, ಅವಮಾನ, ದುಃಖ, ಕಣ್ಣೀರು, ನಷ್ಟ ಇವೆಲ್ಲವೂ ಇದ್ದೇ ಇದೆ. ಒಪ್ಕೊಳ್ತೀರಾ? ಕಾರಣ ಏನು? ನಾವೇನೋ ಒಂದು ನೋವು, ಬಾಧೆ, ಹಿಂಸೆ ಅನುಭವಿಸ್ದೋ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಇವರೆಲ್ಲ ಯಾಕೆ ಅನುಭವಿಸ್ಬೇಕು? ಅದಕ್ಕೆ ಕಾರಣ ಏನು? ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಕಾರಣ ನೋಡಿ, ಈ ಹಿಂಸೆ, ಬಾಧೆ, ನೋವು, ಅವಮಾನ, ಚಿಂತೆ, ಕಣ್ಣೀರು, ರೋಗ ಇದೆಲ್ಲ ಇತ್ತು ಅಂತ ಹೇಳಿದ್ರೆ ನಾವು ದೇವರ ಬಳಿಗೆ ಬರೋದೇ ಇಲ್ಲ, ದೇವರ ವಾಕ್ಯ ಕೇಳೋದಿಲ್ಲ, ದೇವರ ಆಲಯಕ್ಕೆ ನಾವು ಬರೋದಿಲ್ಲ, ಸ್ತುತಿ ಮಾಡೋದಿಲ್ಲ, ಆರಾಧನೆ ಮಾಡೋದಿಲ್ಲ, ದೇವರನ್ನ ಮಹಿಮೆ ಪಡಿಸೋದಿಲ್ಲ, ದೇವರ ಸೇವೆಗೆ ಹೋಗೋದಿಲ್ಲ, ದೇವರ ಹೆಸರು ಹೇಳಕ್ಕೂ ಕೂಡ ನಮ್ಮ ಕೈಲಿ ಆಗೋದಿಲ್ಲ. ಹೌದಾ? ಒಪ್ಕೊಳ್ತೀರಾ? ನಿಜ. ದುಃಖ ಇತ್ತು ಅಂತಂದ್ರೆ ಪ್ರಾರ್ಥನೆ ಮಾಡಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಅವಮಾನ ಆಯ್ತು ಅಂತ ಹೇಳಿದ್ರೆ ಅವತ್ತೆಲ್ಲ ನಾವು ಪ್ರಾರ್ಥನೆ ಮಾಡಲ್ಲ, ನಾವು ದೇವರಿಗೆ ಉಲ್ಟಾ ಹೊಡಿತಾ ಇರ್ತೀವಿ. ದೇವರೇ, ನಾನು ಹಿಂಗೆ ಮಾಡಿದೆ, ಆ ಥರ ಮಾಡಿದೆ, ಈ ಥರ ಮಾಡಿದೆ, ನಾನು ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡಿದೆ, ನಾನು ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡಿದೆ, ನಾನು ಬೆಂಗಳೂರಿಂದ ಹಿಡಿದು ಬೆಳಗಾಂ ತನಕ ನಾನು ಪ್ರಾರ್ಥನೆ ಮಾಡಿದೆ, ಉಳ್ಳಾಡ್ಕೊಂಡು ಪ್ರಾರ್ಥನೆ ಮಾಡಿದೆ, ಉಪವಾಸ ಪಟ್ಟು ಪ್ರಾರ್ಥನೆ ಮಾಡಿದೆ. ಆದರೆ ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳೇ ಹಿಂಗೆ ಮಾಡ್ಬಿಟ್ರಲ್ಲ, ನನ್ನ ಮಕ್ಕಳು ಈ ರೀತಿ ವೇದನೆ ಕೊಟ್ಬಿಟ್ರಲ್ಲ, ನನಗೆ ಅವಮಾನ ಪಡಿಸ್ಬಿಟ್ರಲ್ಲ. ಪ್ರೈಸ್ ದಿ ಲಾರ್ಡ್. ಇದೆಲ್ಲದಕ್ಕೂ ಒಂದು ಮುಖ್ಯವಾದ ಕಾರಣ ಇರಬೇಕು ಅಲ್ವಾ? ಹೌದಾ? ಏನೋ ಒಂದು ಸಮಸ್ಯೆ ಬರಬೇಕಂದ್ರೆ ಅದಕ್ಕೆ ಮುಖ್ಯವಾದ ಒಂದು ಕಾರಣ ಇರಬೇಕು. ಏನು ಆ ಕಾರಣ ಅಂತ ನೋಡ್ತಾ ಹೋದ್ರೆ ಇವತ್ತಿಗೂ ಕೂಡ ನಾವೇನಾಗಿಲ್ಲ, ನಾವಿನ್ನೂ ಬದಲಾವಣೆ ಆಗಿಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಮುಖ್ಯವಾದ ಕಾರಣ ನಾವು ಜೀವನದಲ್ಲಿ ಬಾಧೆಗೊಳಗಾಗೋದು, ಹಿಂಸೆಗೊಳಗಾಗೋದು, ಅವಮಾನ ಪಟ್ಟು ಹೋಗೋದು, ಚಿಂತೆ ಮತ್ತೆ ಕಣ್ಣೀರು, ರೋಗ, ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಅದಕ್ಕೆಲ್ಲ ಮುಖ್ಯ ಕಾರಣ ನಾವು ದೇವರನ್ನ ಅವಮಾನ ಪಡಿಸೋದು. ನಾವು ಯಾವಾಗ ದೇವರನ್ನ ಅವಮಾನ ಪಡಿಸ್ತೀವೋ ಆಗ ನಮ್ಮ ಕುಟುಂಬದಲ್ಲಿ ನಮಗೂ ಅವಮಾನ ಆಗುತ್ತೆ. ನಾವು ಯಾವಾಗ ದೇವರನ್ನ ಹೀಯಾಳಿಸ್ತೀವೋ ಆಗ ಲೋಕದ ವ್ಯಕ್ತಿಗಳು ನಮ್ಮನ್ನ ಹೀಯಾಳಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನಾನು ನಿಮಗೆ ತಿಳಿಸ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ಯಾವಾಗ ನಾವು ದೇವರನ್ನ ಅವಮಾನ ಪಡಿಸ್ತೀವೋ ನಮಗೂ ಕೂಡ ಅವಮಾನ. ಕಟ್ಟಿಟ್ಟ ಬುತ್ತಿ. ಪ್ರೈಸ್ ದಿ ಲಾರ್ಡ್. ಹೇಗೆ ನಾವೆಲ್ಲ ಅವಮಾನ ಪಡಿಸ್ತೀವ? ನಾವು ಖಂಡಿತವಾಗ್ಲೂ ಅವಮಾನ ಪಡಿಸ್ತೀವಿ.
ಖಂಡಿತವಾಗ್ಲೂ ನಾವು ಅವಮಾನ ಪಡಿಸ್ತೀವಿ. ವಾಕ್ಯಗಳನ್ನು ನಾವು ಓದ್ತಾ ಹೋಗೋಣ, ಒಂದೊಂದೇ ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ. ಏಕೆ ಅಂತ ಹೇಳಿದ್ರೆ, ನಾವು ಪ್ರಕಟಣೆ ಪುಸ್ತಕದ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಅದರ ಅಡಿಪಾಯವನ್ನು ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ನಾವು ಮಾಡಿದ ಪಾಪಗಳು ನಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ಯಾವ ವಾಕ್ಯಗಳು ಅರ್ಥ ಆಗೋದಿಲ್ಲ. ಪ್ರಕಟಣೆ ಪುಸ್ತಕದ ವಿಶೇಷತೆ ಅದು. ಪ್ರಕಟಣೆ ಪುಸ್ತಕವನ್ನ ನೀವು 0 ಆಗಿದ್ದಾಗ ಮಾತ್ರ ದೇವರು ನಮಗೆ ಆ ಒಂದು ಪ್ರಕಟಣೆ ಪುಸ್ತಕದ ಸಂಪೂರ್ಣ ವಿವರವನ್ನು ತಿಳಿಸ್ಕೊಡ್ತಾರೆ. ಇಲ್ಲಾಂದ್ರೆ ತಿಳಿಸ್ಕೊಡಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತಿಗೂ ಕೂಡ ಪ್ರಕಟಣೆ ಪುಸ್ತಕಕ್ಕೆ ಯಾರು ಕೈ ಇಕ್ಲಿಕ್ಕೆ ಹೋಗ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಅವ್ರ ಕೈಲಿ ಆಗ್ತಾ ಇಲ್ಲ. ಪ್ರಕಟಣೆ ಪುಸ್ತಕ ಅಲ್ಲಿ ವಾಕ್ಯ ಹೇಳುತ್ತೆ ನೋಡಿ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯಕ್ಕೆ ಹೋಗೋಣ. 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯವನ್ನು ಓದಿ. 1ನೇ ವಾಕ್ಯ, ದೇವರು ಯೇಸು ಕ್ರಿಸ್ತರಿಗಿದ್ದ ಪ್ರಕಟಣೆ ಇದು. ಅತಿ ಶೀಘ್ರದಲ್ಲಿಯೇ ಸಂಭವಿಸಲಿರುವ ಘಟನೆಗಳನ್ನು ತಮ್ಮ ದಾಸರಿಗೆ ತಿಳಿಯಪಡಿಸುವುದಕ್ಕಾಗಿ ಕ್ರಿಸ್ತ ಯೇಸುವಿಗೆ ಈ ಪ್ರಕಟಣೆಯನ್ನು ದೇವರು ದಯಪಾಲಿಸಿದರು. ಕ್ರಿಸ್ತ ಯೇಸು ತಮ್ಮ ದೂತನನ್ನು ಕಳುಹಿಸಿ ತಮ್ಮ ದಾಸನಾದ ಯೋಹಾನನಿಗೆ ಇವುಗಳನ್ನು ಪ್ರಕಟಿಸಿದರು. ನೋಡಿ, ಅಲ್ಲಿ ಒಂದು ಪ್ರೋಸೆಸ್ ನಡೆಯುತ್ತೆ ನೋಡಿ. ದೇವರು ಪ್ರಭು ಯೇಸು ಕ್ರಿಸ್ತರು ಕೊಡ್ತಾರೆ, ಅದಾದ್ಮೇಲೆ ಪ್ರಭು ಯೇಸು ಕ್ರಿಸ್ತರು ದೂತನಿಗೆ ಕೊಡ್ತಾರೆ, ದೂತನನ್ನು ಕಳುಹಿಸಿ ತಮ್ಮ ದಾಸನಾದ ಯೋಹಾನನಿಗೆ ಕೊಡ್ತಾರೆ. ಇಲ್ಲಿ ಆ ಒಂದು ವಿಷಯ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಪ್ರಕಟಣೆ ಪುಸ್ತಕದ ಒಂದೊಂದು ಇಂಚಿಂಚಾಗಿ ನಾವು ಅರ್ಥಕೊಳ್ಬೇಕು ಅಂತ ಹೇಳಿದ್ರೆ, ಅಲ್ಲಿ ದಾಸನಾಗಿ ನಾವು ಮಾರ್ಪಡಬೇಕು. ಮಾತೆ ಮರಿಯಮ್ಮನವರು ದಾಸಿಯಾಗಿ ಮಾರ್ಪಟ್ರು. ಹೌದಾ? ಅವರ ಬಾಯಿಂದ ಬಂದಂತ ಮಾತು ಇದು, ನಾನು ದೇವರ ಸೇವಕಿ ಅಂದ್ರೆ ಏನು? ದಾಸಿ ಅಲ್ವಾ? ಇದೋ ನಾನು ದೇವರ ದಾಸಿ ಅಂದ್ರೇನು? ದೇವರ ಕೆಲಸ ಮಾಡೋದಕ್ಕೋಸ್ಕರ ಇರುವಂತಹ, ಸಿದ್ಧವಾಗಿರುವಂತಹ ವ್ಯಕ್ತಿ ನಾನು. ಪ್ರೈಸ್ ದಿ ಲಾರ್ಡ್. ನಾವು ಕೂಡ ಇಲ್ಲಿ ನೋಡಿ, ತಮ್ಮ ದಾಸನಾದ ಯೋಹಾನನಿಗೆ ನಾವು ದಾಸರಾಗದೆ ಹೋದ್ರೆ ಖಂಡಿತವಾಗ್ಲು ಈ ಪ್ರಕಟಣೆ ಪುಸ್ತಕ ನಮಗೆ ಅರಿವಾಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಮಾತೆ ಮರಿಯಮ್ಮನವರಿಗೆ ದೇವರ ಪ್ಲಾನ್ ಗೊತ್ತಾಗಿದ್ದೆ ಅವರು ನುಡಿದ ಆ ಒಂದು ವಾಕ್ಯ ಓದೋಣ. ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 38 ಓದಿ. ಆಗ ಮರಿಯಳು, ಇಗೋ ನಾನು ದೇವರ ಸೇವಕಿ, ನೀವು ಹೇಳಿದಂತೆ ನನಗಾಗಲಿ ಎಂದಳು. ದೇವರ ಸಾಕು. ಓಕೆ, ಅಲ್ಲಿ ದೇವರ ಸೇವಕಿ ಅಂತ ಇದೆಯಲ್ಲ ಅಥವಾ ದೇವರ ದಾಸಿ ಅಂತ ಇದೆಯಾ? ನಿಮ್ಮಲ್ಲಿರುವ ಬೈಬಲ್ ಅಲ್ಲಿ ಏನಿದೆ? ದೇವರ ದಾಸಿ, ಸೇವಕಿ ಅಲ್ವಾ? ಸೇವಕಿ ಇದೆ. ಕೆಲವು ಬೈಬಲ್ ಅಲ್ಲಿ ದಾಸಿ ಇದೆ, ಕೆಲವು ಬೈಬಲ್ ಅಲ್ಲಿ ದಾಸಿ ಇದೆ. ನಮ್ಮ ಬೈಬಲ್ ಅಲ್ಲಿ ದಾಸಿ ಅಂತ ಇದೆ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಎರಡಕ್ಕೂ ಅರ್ಥ ಒಂದನೇ, ಅರ್ಥ ಒಂದೇ. ಪ್ರೈಸ್ ದಿ ಲಾರ್ಡ್. ಯಾರ ಬೈಬಲ್ ಅಲ್ಲಿ ದಾಸಿ ಅಂತ ಇದೆ? ಆಗ ಮರಿಯಳು, ಇಗೋ ನಾನು ದೇವರ ದಾಸಿ. ಯಾರ ಬೈಬಲ್ ಅಲ್ಲಿ ಇದೆ? ನನ್ನ ಬೈಬಲ್ ಅಲ್ಲಿ ಇದೆ. ಬಳ್ಳಾರಿ ಬೈಬಲ್. ಓಕೆ, ನಿಮ್ಮ ಸಾಮೇರಿಸ್ಟ್ ನಿಮ್ಮ ಬೈಬಲ್ ಅಲ್ಲಿ ಇದೆಯಾ? ಏನಂತ ಇದೆ? ದೇವರ ದಾಸಿ. ಓಕೆ, ಬೇರೆ ಯಾರ ಬೈಬಲ್ ಅಲ್ಲಿ ಇದೆ? ಬೇರೆ ಯಾರ ಪುಸ್ತಕದಲ್ಲಿ ಇದೆ? ಓಕೆ, ದೇವರ ಸೇವಕಿ ಅಂತ ಯಾರ ಬೈಬಲ್ ಇದೆ? ಎಲ್ಲದರಲ್ಲೂ ಇದೆಯಾ? ಓಕೆ, ಇಗೋ ನಾನು ದೇವರ ದಾಸಿ. ಪ್ರೈಸ್ ದಿ ಲಾರ್ಡ್. ಮಾತೆ ಮರಿಯಮ್ಮನವರು ಹೇಳಿದ್ರು ದೇವರ ದಾಸಿ. ದೂತ ಪ್ರಕಟಣೆ ಪುಸ್ತಕವನ್ನ ತಿಳಿಸ್ಕೊಳ್ಳಿಕ್ಕೆ ದೂತ ಯಾರ ಬಳಿಗೆ ಬಂದ್ರು? ತಮ್ಮ ದಾಸನಾದ ಯೋಹಾನ. ನಾವು ಕೂಡ ದಾಸರಾಗದೆ ಹೋದ್ರೆ ಖಂಡಿತವಾಗ್ಲೂ ಬೈಬಲ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಕುಟುಂಬದಲ್ಲಿರುವ ವೇದನೆ, ದುಃಖ, ಬಾಧೆ ಇವೆಲ್ಲದಕ್ಕೂ ಕಾರಣ ಏನು ಎಂಬುದನ್ನ ನಾವು ಮೊದಲು ತಿಳ್ಕೊಂಡಾದ್ಮೇಲೆ ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ಕಂಡುಹಿಡ್ಕೊಳ್ಳೋಣ. ಅದಾದ ಮೇಲೆ
ನಾವು ಪ್ರಕಟಣೆ ಪುಸ್ತಕದ ಒಳಗಡೆ ನಾವು ಪ್ರವೇಶ ಆಗೋಣ. ಇಲ್ಲಾಂದ್ರೆ ಖಂಡಿತವಾಗ್ಲೂ ಅರ್ಥ ಆಗೋದಿಲ್ಲ. ಆಲ್ರೆಡಿ ಪ್ರಕಟಣೆ ಪುಸ್ತಕದ 17, 18, 17, 16ನೇ ವಾಕ್ಯದ ತನಕ ಎಲ್ಲವೂ ನೆರವೇರಿದೆ. 16ನೇ ಪ್ರಕಟಣೆ ಪುಸ್ತಕ 16, 16ರ ತನಕ ಎಲ್ಲವೂ ನೆರವೇರಿದೆ. ನೋಡಿ, 16ನೇ ಅಧ್ಯಾಯ ಬೇಕಾದ್ರೆ ಓದ್ ನೋಡಿ. ದೈವ ಕೋಪಾಗ್ನಿಯ ಸುರಿಮಳೆ ಎಲ್ಲಾ ಕಡೆ ಬಂದಾಯ್ತಾ? ಪ್ರೈಸ್ ದಿ ಲಾರ್ಡ್. ಕೇಳಿಸ್ಕೊಳ್ತಾ ಇದ್ದೀರಾ? ಅಟ್ಲೀಸ್ಟ್ ಇದ್ದೀರಾ ಕ್ಲಾಸಲ್ಲಿ? ಉತ್ತರ ಕೊಡಿ. ನಿಮ್ಗೆ ಅರಿವಾಗ್ಬೇಕು. ಹೌದು, ದೈವ ಕೋಪದ ಸುರಿಮಳೆ ಬಂತು ಅಂತ ಹೇಳಿದಾಗ ಹೌದು ಬಂತು, ಆ ನಂಬಿಕೆ ನಿಮಗಿರ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ? ನಾವು ಚರ್ಚೆಲ್ಲಿ ಕುತ್ಕೊಳ್ತೀವಲ್ವಾ, ಯಾಜಕರು ಅತಿ ಸುಂದರವಾಗಿ ಪ್ರಬೋಧನೆ ಕೊಡ್ತಾ ಇರ್ತಾರೆ, ನಾವೇನ್ ಮಾಡ್ತೀವಿ? ವಾಟ್ಸಪ್, ಫೇಸ್ಬುಕ್, ಮೊಬೈಲ್, ಆ ಒಂದು ಆಲೋಚನೆ ಇರ್ತೀವಿ. ಇಲ್ಲ ಅಂತ ಹೇಳಿದ್ರೆ ಭಾನುವಾರ ಪೂಜೆ ಮುಗಿದ ತಕ್ಷಣ ಹೊರಗಡೆ ಹೋಗೋಣ, ಪ್ರೈಸ್ ದಿ ಲಾರ್ಡ್, ಹೊರಗಡೆ ಹೋಗೋಣ, ಏನ್ ಮಾಡೋಣ? ಹೊರಗಡೆ ಹೋಗಿ ಈ ದಿನಕ್ಕೆ ಏನ್ ಬೇಕೋ ಅದನ್ನ ನಾವು ಪರ್ಚೇಸ್ ಮಾಡೋಣ, ಆ ಒಂದು ಆಲೋಚನೆ ನಾವು ಇರ್ತೀವಿ. ಆಲೋಚನೆ ಇರಬಾರ್ದಲ್ಲಿ, ಎಲ್ಲ ಒಮ್ಮನಸುಳ್ಳರಾಗಿ ಕುಳಿತುಕೊಳ್ಬೇಕು, ಆಗ್ಲೇ ಅರ್ಥ ಆಗೋದು. ಓಕೆ, ನಾವು ದೇವರನ್ನ ಅವಮಾನ ಎಷ್ಟು ಪಡಿಸ್ತೀವೋ ಅಷ್ಟು ಅವಮಾನ ನಮಗೂ ಆಗುತ್ತೆ. ಹೇಗೆ ಅಂತ ನಾವು ನೋಡ್ತಾ ಹೋದ್ರೆ, ನಮ್ಮನ್ನು ಉಂಟು ಮಾಡಿದ ದೇವರ ಮೇಲೆ ಇಡುವಂತ ವಿಶ್ವಾಸ, ನಮ್ಮನ್ನು ಕಾದು ಮುನ್ನಡೆಸಿ ಪೋಷಿಸುತ್ತಿರುವಂತಹ, ನಮ್ಮ ಎಲ್ಲಾ ಅವಶ್ಯಕತೆಗಳನ್ನು ಒದಗಿಸುತ್ತಿರುವಂತಹ ದೇವರ ಮೇಲೆ ಇಡಬೇಕಾದ ವಿಶ್ವಾಸ, ನಂಬಿಕೆಯನ್ನ ನಾವು ಮನುಷ್ಯನು ನಿರ್ಮಿಸಿದ ಆ ಸ್ವರೂಪಗಳ ಮೇಲೆ, ವಿಗ್ರಹದ ಮೇಲೆ ನಾವು ಇಡ್ತೀವಿ. ಅದೇ ನಾವು ದೇವರಿಗೆ ಮಾಡುವ ಮೊದಲನೆಯ ಅವಮಾನ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಯಾವಾಗ ನೀವು ದೇವರಿಗೆ ನೀಡಬೇಕಾದ ಸ್ಥಾನಮಾನ, ದೇವರಿಗೆ ನೀಡಬೇಕಾದ ಆರಾಧನೆ, ದೇವರಿಗೆ ನೀಡಬೇಕಾದ ಗೌರವ, ದೇವರಿಗೆ ನೀಡಬೇಕಾದ ಸ್ತೋತ್ರ, ಇದ್ಯಾವುದನ್ನು ನೀವು ನೀಡದೆ ಒಂದು ವಸ್ತುವಿಗೆ ಅಥವಾ ಒಂದು ವ್ಯಕ್ತಿಗೆ ನೀಡಿದಾಗ ಅದು ದೇವರಿಗೆ ನಾವು ಮಾಡುವಂತ ಅವಮಾನ. ಒಂದು ಸಣ್ಣ ಆಲೋಚನೆ ಮಾಡಿ. ನಿಮ್ಮ ಸಮ್ಮುಖದಲ್ಲೇ ನಿಮ್ಮ ಭಾವಚಿತ್ರಕ್ಕೆ ಹೂವು ಹಾಕಿದ್ರೆ ನೀವೇನು ಅನ್ಕೊಳ್ತೀರಾ? ಕೋಪ ಬರುತ್ತಾ? ಕೋಪ ಬರುತ್ತೆ ಬ್ರದರ್. ಯಾಕೆ? ನಾವು ಇನ್ನೂ ಜೀವವಾಗಿರ್ತೀವಲ್ಲ, ಜೀವಂತವಾಗಿದ್ದೀವಿ ಅಲ್ವಾ? ಹೌದು. ನಾವು ಜೀವಂತವಾಗಿದ್ರೂ ಕೂಡ ನಮ್ಮ ಭಾವಚಿತ್ರಕ್ಕೆ ಇವ್ರು ಏನ್ ಮಾಡ್ತಾ ಇದಾರೆ? ಆಗ್ಲೇ ಎಲ್ಲಾರು ನಮನ ಸಲ್ಲಿಸ್ತವ್ರಲ್ಲ, ಹೂವು ಹಾಕ್ತಾ ಇದಾರಲ್ಲ. ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಜೀವವುಳ್ಳ ದೇವರ, ಸತ್ತ ದೇವರ? ಜೀವವುಳ್ಳ ದೇವರು. ಪ್ರೈಸ್ ದಿ ಲಾರ್ಡ್. ನಮ್ಮ ಮಧ್ಯದಲ್ಲಿ ವಾಸಿಸುವ ದೇವರು, ನಾವು ಕರೆದಾಗ ಓಡಿ ಬರುವ ದೇವರು. ಹೌದಾ? ಅವರೊಬ್ಬರು ಮರಣ ಹೊಂದಿದ್ರೆ ಈ ಭೂಮಿ ಇಲ್ಲ. ಹಾಗಾಗಿ ನಾವು ಯಾವಾಗ ದೇವರನ್ನ ಅವಮಾನ ಪಡಿಸ್ತೀವಿ ಅಂತ ನಾವು ನೋಡ್ತಾ ಹೋದ್ರೆ, ಆರಾಧನೆ ಸಲ್ಲಿಸುವುದರ ಮುಖಾಂತರ, ಗೌರವ ಸಲ್ಲಿಸುವುದರ ಮುಖಾಂತರ, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವುದರ ಮುಖಾಂತರ, ಸ್ಥಾನಮಾನ ನೀಡುವುದರ ಮುಖಾಂತರ, ಪ್ರೈಸ್ ದಿ ಲಾರ್ಡ್, ಈ ರೀತಿ ನಾವು ಒಬ್ಬ ವ್ಯಕ್ತಿಗೆ ಅಥವಾ ವಸ್ತುಗೆ ನಾವು ಕೊಟ್ಟಾಗ ದೇವರಿಗೆ ನಾವು ಅವಮಾನ ಪಡಿಸಿದ ಹಾಗೆ. ವಾಕ್ಯ ಓದ್ತಾ ಹೋಗೋಣ. ವಿಮೋಚನಾ ಕಾಂಡ 20ನೇ ಅಧ್ಯಾಯ ವಾಕ್ಯ 7. ಎಲ್ಲ ವಾಕ್ಯ ಬರ್ಕೊಳ್ಳಿ, ಅದೇ ರೀತಿ ಓದ್ತಾ ಬನ್ನಿ. 20ನೇ ಅಧ್ಯಾಯ ವಾಕ್ಯ 7. ನನ್ನ ದೇವರಾದ ಸರ್ವೇಶ್ವರನ ಹೆಸರನ್ನು ದುರುಪಯೋಗಪಡಿಸಿಕೊಳ್ಳಬೇಡ, ಏಕೆಂದರೆ ಸರ್ವೇಶ್ವರನಾದ ನಾನು ನನ್ನ ಹೆಸರನ್ನು ದುರುಪಯೋಗಪಡಿಸುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ನಿನ್ನ ದೇವರಾದ ಸರ್ವೇಶ್ವರನ ಹೆಸರನ್ನು ದುರುಪಯೋಗ ಮಾಡಿಕೊಳ್ಳಬೇಡ.
ಈಗ ನಾವು ದೇವರಿಗೆ ಬದಲಾಗಿ ಒಂದು ರೂಪ ಕೊಟ್ಟು, ದೇವರಿಗೆ ರೂಪ ಕೊಟ್ಟು ಅದಕ್ಕೆ ನಾವು ಹೂವ ಹಾರಗಳನ್ನು ಹಾಕಬೇಕಾದ್ರೆ ದೇವರು ಏನಂತಾರೆ, ನಾನು ಇನ್ನೂ ಜೀವಂತವಾಗಿದ್ದೀನಿ, ಆದರೂ ಇವರು ಹಾಕ್ತಾ ಇದ್ದಾರೆ ಅಲ್ವಾ? ಕರೆಕ್ಟಾ? ಕರೆಕ್ಟೇ ಬ್ರದರ್. ಪ್ರೈಸ್ ದಿ ಲಾರ್ಡ್. ಸೊ ಆಗ ದೇವರ ಕೋಪ ನಮ್ಮ ಮೇಲೆ ಇಳಿದು ಬಂದೇ ಬರುತ್ತೆ. ದೇವರ ಕೋಪ ನಮ್ಮ ಮೇಲೆ ಇಳಿದು ಬರುತ್ತೆ. ಇನ್ನೊಂದು ವಾಕ್ಯ ಓದೋಣ. ಅದೇ ವಿಮೋಚನ ಕಾಂಡ 34ನೇ ಅಧ್ಯಾಯ ವಾಕ್ಯ 14. 34ನೇ ಅಧ್ಯಾಯ ವಾಕ್ಯ 14. ಅದಕ್ಕೆ ನೀವು ಬೇರೆ ದೇವರ ಮುಂದೆ ಅಡ್ಡ ಬೀಳಬಾರದು. ಯಾವ್ದು ಓದ್ತಾ ಇದ್ದೀರಾ? ವಿಮೋಚನ ಕಾಂಡ 34:14. ನೀವು ಬೇರೆ ದೇವರ ಮುಂದೆ ಅಡ್ಡ ಬೀಳಬಾರದು, ಏಕೆಂದರೆ ಸ್ವಾಭಿಮಾನವೆಂಬ ಹೆಸರುಳ್ಳ ಸರ್ವೇಶ್ವರರಾದ ನಾನು ನನಗೆ ಸಲ್ಲಬೇಕಾದ ಅಭಿಮಾನವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸುವುದಿಲ್ಲ. ನೋಡಿ, ಏಕೆಂದ್ರೆ ನಾನು ಸ್ವಾಭಿಮಾನಿ ಎಂಬ ಹೆಸರುಳ್ಳ ಸರ್ವೇಶ್ವರನಾದ ನಾನು. ಖಂಡಿತವಾಗ್ಲು ಪ್ರತಿಯೊಬ್ಬರಿಗೂ ಸ್ವಾಭಿಮಾನ ಇದೆ, ಇಲ್ವಾ? ಮಾತಾಡಿದ್ರೆ ಮಾತ್ರ ಕ್ಲಾಸು, ಇಲ್ಲ ಅಂದ್ರೆ ಸುಮ್ಮನೆ ಕಾಟಾಚಾರ ಅಷ್ಟೇನೆ. ಸೈತಾನನಿಗೆ ಏನ್ ಮಾಡಬೇಡಿ, ಸ್ಥಳ ಕೊಡಬೇಡಿ. ಸೈತಾನನಿಗೆ ಸ್ಥಳ ಕೊಡಬೇಡಿ. ನಿಮ್ಮ ಬಾಯಿಗಳು ತೆರೀಬೇಕು. ನಿಮ್ಮ ಬಾಯಿಗಳು ತೆರೀಲಿಲ್ಲ ಅಂದ್ರೆ ಸೈತಾನ ಏನ್ ಮಾಡ್ತಾನೆ? ಬಂಧಿಸ್ತಾನೆ. ಸ್ವಾಭಿಮಾನವುಳ್ಳ ದೇವರು, ಸ್ವಾಭಿಮಾನಿ ಎಂದು ಕರೆಯಲ್ಪಡುವ ದೇವರು, ಪ್ರೈಸ್ ದಿ ಲಾರ್ಡ್, ಅವರಿಗೆ ಸಲ್ಲಬೇಕಾದ ಗೌರವ, ಅವರಿಗೆ ಸಲ್ಲಬೇಕಾದ ಆರಾಧನೆ, ಅವರಿಗೆ ಸಲ್ಲಬೇಕಾದ ಸ್ತುತಿ ಸ್ತೋತ್ರ ಸ್ಥಾನಮಾನ ಅವರಿಗೆ ಖಂಡಿತವಾಗ್ಲೂ ನಾವು ನೀಡಲೇಬೇಕು. ಏಕೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ದೇವರು ಆತ್ಮಸ್ವರೂಪಿ. ದೇವರು ಆತ್ಮಸ್ವರೂಪಿ. ನೀನು ದೇವರನ್ನು ಆರಾಧಿಸಬೇಕಾದ್ರೆ ಆತ್ಮದಿಂದಲೂ ಸತ್ಯದಿಂದಲೇ ನೀನು ಆರಾಧಿಸಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಯಾವುದೋ ಒಂದು ರೂಪ ಕೊಟ್ಕೊಂಡು ಯಾರೋ ಹೇಳಿದ್ರು, ಯಾರೋ ತಿಳಿಸಿದ್ರು ಅಂತ ಹೇಳಿ ಖಂಡಿತವಾಗ್ಲೂ ನಾವು ಆ ಒಂದು ತಪ್ಪನ್ನು ಮಾಡಿದ್ದೆ ಆದ್ರೆ ನಮ್ಮ ಕಣ್ಣೀರು ಒರೆಸ್ಲಿಕ್ಕೆ ಅವ್ರು ಯಾರೂ ಬರೋದಿಲ್ಲ. ನಮಗೆ ತಿಳಿಸ್ಕೊಟ್ಟರು ಯಾರು ಇವಾಗ ನಮ್ಮ ಕುಟುಂಬದಲ್ಲಿ ಇಲ್ಲ. ಈಗ ನಮ್ಮ ಮಕ್ಕಳ ಮೇಲೆ ಬಂದಂತ ಶಾಪ, ನಮ್ಮ ಮೊಮ್ಮಕ್ಕಳು ಪಡುತ್ತಿರುವಂತ ಬಾಧೆ ಯಾರಾದ್ರೂ ಇದ್ದಾರಾ? ಹೇಳ್ಕೊಟ್ಟವ್ರು ಯಾರಾದ್ರೂ ಬಂದಿದ್ದಾರಾ? ಯಾರಾದ್ರೂ ಬಂದಿದ್ದಾರಾ? ಹೇಳಿ ನೋಡೋಣ. ಯಾರು ಬರಲ್ಲ. ಕಾರಣ ಏನು? ಅವ್ರ ಕೆಲಸ ಏನ್ ಗೊತ್ತಾ? ನಿಮ್ಮನ್ನ ದಾರಿ ತಪ್ಪಿಸೋದಷ್ಟೇನೆ. ಯೇಸು ಸ್ವಾಮಿ ಹೇಳ್ತಾರೆ, ದೇವರನ್ನ ಆತ್ಮದಿಂದಲೂ ಸತ್ಯದಿಂದಲೂ ನೀನು ಆರಾಧಿಸಬೇಕು, ಏಕೆಂದರೆ ದೇವರು ಆತ್ಮಸ್ವರೂಪಿ. ವಾಕ್ಯ ಓದಿ, ಯೋಹಾನ 4:24. ಯೋಹಾನ 4:24 ಮೊದಲನೇ ವಾಕ್ಯ ಓದಿ. ದೇವರು ಆತ್ಮಸ್ವರೂಪಿ, ಅವರಿಗೆ ರೂಪ ಇಲ್ಲ. ಮತ್ತೆ ನಾವೆಂಗೆ ರೂಪ ಕೊಟ್ಕೊಳ್ಳಕ್ ಸಾಧ್ಯ? ಹೇಗೆ ನಾವು ರೂಪ ಕೊಡ್ಲಿಕ್ಕೆ ಸಾಧ್ಯ? ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ ನಾವು ನೋಡೋಣ, ಇನ್ನೊಂದು ವಾಕ್ಯ ನೋಡೋಣ. ಮಾರ್ಕನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 12:30. ನಿನ್ನ ದೇವರಾದ ಸರ್ವೇಶ್ವರನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು. ಇದೇ ಪ್ರಥಮ ಆಜ್ಞೆ. ಪ್ರಪ್ರಥಮ ಆಜ್ಞೆ, ದ ಫಸ್ಟ್. ಪ್ರಪ್ರಥಮ ಅಂದ್ರೆ ಇರುವುದರಲ್ಲಿ ಎಲ್ಲದಕ್ಕಿಂತಲೂ ಪ್ರಥಮ ಆಜ್ಞೆ ಅಂತ ಹೇಳಿದ್ರೆ ಇದೆ. ಯಾವುದು? ನಿನ್ನ ದೇವರನ್ನ ಪೂರ್ಣ ಹೃದಯದಿಂದ. ಪೂರ್ಣ ಅಂದ್ರೆ ಏನು? ಪೂರ್ಣ ಅಂದ್ರೆ ಎಷ್ಟು? 100ಕ್ಕೆ 100 ಅಲ್ವಾ? 100ಕ್ಕೆ 100 ಅಥವಾ ಸಂಪೂರ್ಣ? 100ಕ್ಕೆ 100 ಅಥವಾ 100ಕ್ಕೆ 75, 80 ಈ ತರ? 100ಕ್ಕೆ 100% ನೀನು ಯಾರನ್ನ ಆರಾಧಿಸಬೇಕು? ದೇವರನ್ನೇ ಆರಾಧಿಸಬೇಕು. ಪ್ರಭುವನ್ನೇ ಆರಾಧಿಸಬೇಕು. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 23ನೇ ವಾಕ್ಯ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ ವಾಕ್ಯ 23. ಅಲ್ಲಿ ಎಚ್ಚರಿಕೆ ಕೊಡ್ತಾರೆ ನೋಡಿ. ಓದಿ, ವಾಕ್ಯ ಓದಿ. ಎಚ್ಚರಿಕೆಯಾಗಿರಿ. ಸಿಗ್ತಾ?
4:23 ಓದಿ. ಎಚ್ಚರಿಕೆಯಾಗಿರಿ. ನಿಮ್ಮ ದೇವರಾದ ಸರ್ವೇಶ್ವರ ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆತು ಬಿಡಬೇಡಿ. ಅವರು ಪೂಜಿಸಬೇಡಿರೆಂದು ನಿಷೇಧಿಸಿದ ಯಾವ ವಿಗ್ರಹ ವಸ್ತುಗಳನ್ನು ಮಾಡಿಕೊಳ್ಳಬೇಡಿ. 24 ಏಕೆಂದರೆ ನಿಮ್ಮ ದೇವರಾದ ಸರ್ವೇಶ್ವರ ಕಬಳಿಸಿ ಬಿಡುವ ಅಗ್ನಿಯಂತವರು. ತಮಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡದ ದೇವರು. ಅವ್ರು ಮಾಡಿಕೊಳ್ಳಬೇಡ, ನಿಷೇಧ ಮಾಡಿದ ಯಾವುದನ್ನು ನೀನು ಏನ್ ಮಾಡಬಾರ್ದು, ಮಾಡ್ಕೊಳ್ಬಾರ್ದು ನೀನು. ಅವ್ರು ಹೇಳಿದ್ದು ಹೇಳಾಯ್ತು. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ತುಂಬಾ ಜನ ಕೇಳ್ತಾರೆ, ಚರ್ಚಲೆಲ್ಲ ಇಟ್ಟಿದಾರಲ್ವಾ, ಮತ್ತೆ ಏನಕ್ಕೆ ಇಟ್ಟಿದ್ದಾರೆ ಹೇಳಿ ನೋಡೋಣ. ಚರ್ಚಲ್ಲಿ ಅವರ ಮಾದರಿಯ ಮತ್ತು ಆದರ್ಶ ಜೀವನ ನಡೆಸಬೇಕು. ನಾವು ಯಾವ ತರ ಈ ಲೋಕದಲ್ಲಿ ಇದ್ರು ಇವರೇನೆ ಅಂತ ಗುರುತಿಗೋಸ್ಕರ. ಪ್ರೈಸ್ ದಿ ಲಾರ್ಡ್. ಧರ್ಮಸಭೆ ಏನಂತ ಹೇಳುತ್ತೆ? ಆ ವಿಷಯವಾಗಿ ಏನಂತ ಹೇಳುತ್ತೆ? ಒಂದು ವಿಶ್ವಾಸವನ್ನು ಹೆಚ್ಚಿಸುವುದಕ್ಕಾಗಿ, ಅವರಂತೆಯೇ ನಾವು ಜೀವಿಸುವುದಕ್ಕಾಗಿ ಒಂದು ಎಚ್ಚರಿಕೆಯ ಸಂದೇಶ. ಅದು ಒಂದು ಎಚ್ಚರಿಕೆ ಕೊಡುವುದಕ್ಕಾಗಿ ಇಟ್ಟಿದ್ದಾರೆ. ಅದು ಹಿಡಿದ ಹೋಗಿ ನಾವೆಲ್ಲರೂ ದಾರಿ ತಪ್ಪಿ ಹೋಗ್ತಾ ಇದ್ದೋ. ಅವರು ಎಚ್ಚರಿಕೆಯಾಗಿರುವುದಕ್ಕಾಗಿ ಇಟ್ಟಿದ್ದಾರೆ. ಆದ್ರೆ ನಾವೇನ್ ಮಾಡೋದು ಈಗ? ಅದನ್ನೇ ದೇವರಾಗಿ ಮಾಡ್ಬಿಟ್ಟು ಅಲ್ವಾ? ಅದನ್ನೇ ವಾಕ್ಯ ಹೇಳುತ್ತೆ, ನಮ್ಮ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳು ರೋಗಕ್ಕೆ ಕಾರಣ ಆಗ್ಲಿಕ್ಕೆ ಕಾರಣ ಅಂದ್ರೆ ರೋಗಕ್ಕೆ ಒಳಗಾಗ್ಲಿಕ್ಕೆ ಕಾರಣ ಈ ಕಾಯಿಲೆಗಳು ಎಲ್ಲಿಂದ ಬಂತು ಅಂತ ನಾವು ನೋಡ್ತಾ ಹೋದ್ರೆ ಕೀರ್ತನೆಗಳ ಗ್ರಂಥದಲ್ಲಿ ನಾವು ನೋಡ್ತೀವಿ. ಕೀರ್ತನೆಯ ಗ್ರಂಥದಲ್ಲಿ ನಾವು ನೋಡ್ಬೇಕಾದ್ರೆ ಅನಾಚಾರದ ನಿಮಿತ್ತ ಅವರು ರೋಗಕ್ಕೆ ಒಳಗಾದರು. ಪ್ರೈಸ್ ದಿ ಲಾರ್ಡ್. ವ್ಯಕ್ತಿಗಳು ತಾವು ಮಾಡುವ ಅನಾಚಾರದ ನಿಮಿತ್ತ ಅವರು ರೋಗಕ್ಕೆ ಒಳಗಾದರು. ನೋಡಿ, ವಾಕ್ಯ ಓದಿಬೇಕಾದ್ರೆ ಕೀರ್ತನೆಗಳ ಗ್ರಂಥ 107ನೇ ಅಧ್ಯಾಯ ವಾಕ್ಯ 17. ಕೀರ್ತನೆಗಳ ಗ್ರಂಥ 107ನೇ ಅಧ್ಯಾಯ ವಾಕ್ಯ 17. ಅನಾಚಾರದ ನಿಮಿತ್ತ ಬಾಧೆಗೊಳಗಾದರು, ಪಾಪ ಕಾರ್ಯಗಳ ನಿಮಿತ್ತ. ಪ್ರೈಸ್ ದಿ ಲಾರ್ಡ್. ಓಕೆ, ಸಹಾಯ ಮಿನಿಸ್ಟರ್ ನೀವು ಓದಿ. ರೋಗಿಗೊಳಗಾದವರವರು ಅನಾಚಾರದ ನಿಮಿತ್ತ ಓದ್ತೀರಾ? ಬಾಧೆಗೊಳಗಾದವರು ಪಾಪ ಕಾರ್ಯಗಳ ನಿಮಿತ್ತ. ಒಬ್ಬ ರೋಗಿ ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಅನಾಚಾರದ ನಿಮಿತ್ತ ಅವನು ರೋಗಿ ಆಗ್ತಾನೆ. ಒಬ್ಬ ವ್ಯಕ್ತಿಗೆ 2 ರೀತಿಯಾದ ರೋಗ ಆವರಿಸಿಕೊಳ್ಳುತ್ತೆ. 2 ರೀತಿಯಾದ ರೋಗ. ಮೊದಲನೇದಾಗಿ ಅನಾಚಾರದ ನಿಮಿತ್ತ ಅವನು ರೋಗಿ ಆಗ್ತಾನೆ. ಎರಡನೇದಾಗಿ ದೇವರು ತಮ್ಮ ವಿಶ್ವಾಸವನ್ನ ಪರೀಕ್ಷಿಸುವುದಕ್ಕಾಗಿಯೂ ಕೂಡ ಮನುಷ್ಯನ ಮೇಲೆ ರೋಗವನ್ನು ಬರಮಾಡ್ತಾರೆ, ಬಾಧೆ ಒಳಪಡಿಸ್ತಾರೆ. ಯೋಬನಿಗೆ ದೇವರು ರೋಗ ಕೊಟ್ಟರು, ಬಾಧೆಗೊಳಪಡಿಸಿದ್ರು. ಕಾರಣ ವಿಶ್ವಾಸವನ್ನ ಪರೀಕ್ಷಿಸುವುದಕ್ಕಾಗಿ. ನಾವು ಅನ್ಕೊಳ್ತೀವಿ ಪರಲೋಕ ಸಾಮ್ರಾಜ್ಯ ಸುಮ್ಮನೆ ಅಸಾಲ್ಟ್ ಆಗಿ ಹೋಗ್ಬಿಡೋಣ, ಭಾನುವಾರ ಹೋಗೋಣ, ಹೇಗೆ ಬೆಳಗ್ಗೆ ಹೆಂಗೆ ಎದ್ದೇಳ್ತೀವೋ ಹಂಗೆ ಸ್ಟ್ರೈಟ್ ಆಗಿ ಚರ್ಚ್ಗೆ ಹೋಗೋದು, ಒಂದು ಪಾಪ ನಿವೇದನೆ ಇಲ್ಲ, ಕುತ್ಕೊಂಡು ಪ್ರಾರ್ಥನೆ ಮಾಡೋದಿಲ್ಲ, ನೇರವಾಗಿ ಹೋಗೋದು, ಪರಮಪ್ರಸಾದ ತಗೊಳ್ಳೋದು, ಮತ್ತೆ ವಾಪಸ್ ಬರೋದು, ಮತ್ತೆ ಅನಾಚಾರ ಮಾಡೋದು. ಅದಕ್ಕೊಂದು ನೀತಿ ನಿಯಮ ಅನ್ನೋದಿದೆ. ದೇವಾಲಯ ಅನ್ನೋದು ಒಂದು ನೀತಿ ನಿಯಮ ಇದೆ ಅನ್ನೋದಿದೆ. ನಮಗೆ ರೋಗ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಏನು ಗೊತ್ತಾ? ವಾಕ್ಯ ಓದೋಣ. ವಿಮೋಚನಾ ಕಾಂಡ 15ನೇ ಅಧ್ಯಾಯ, 26ನೇ ವಾಕ್ಯ ಓದೋಣ. 26ನೇ ವಾಕ್ಯ, ಬುಕ್ ಆಫ್ ಎಕ್ಸೋಡಸ್. ಇಸ್ರಾಯೇಲರಿಗೆ ಒಂದು ನಿಯಮವನ್ನು ಕೊಟ್ಟರು.
ಅದು ಮಾತ್ರವಲ್ಲ, ಅವರನ್ನು ಪರೀಕ್ಷಿಸಿದರು. ಅವರಿಗೆ, ನೀವು ನಿಮ್ಮ ದೇವರಾದ ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನನ್ನ ದೃಷ್ಟಿಗೆ ಸರಿ ಬೀಳುವುದನ್ನೇ ಮಾಡಿ, ನನ್ನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ನನ್ನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ನಾನು ಈಜಿಪ್ಟಿನವರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಮಾಡುವುದಿಲ್ಲ. ಸರ್ವೇಶ್ವರನೆಂಬ ನಾನೇ ನಿಮಗೆ ಆರೋಗ್ಯದಾಯಕ ಎಂದರು. ಇಲ್ಲಿ ವಾಕ್ಯ ಗಮನ ಕೊಟ್ಟು ನೀವು ಧ್ಯಾನ ಮಾಡಿ, ಗಮನ ಕೊಟ್ಟು ಧ್ಯಾನ ಮಾಡಿ. ಅಲ್ಲಿ ಹೇಳ್ತಾರೆ ನೋಡಿ, ಒಂದು ನಿಯಮವನ್ನು ಕೊಡ್ತಾರೆ, ನಿಯಮ ಕೊಡ್ತಾರೆ. ದೇವರು ನಮಗೆ ಕೊಟ್ಟಿರೋದೆಲ್ಲ ನಿಯಮನೇ. ಅದು ಏನು ತುಂಬಾ ಕಷ್ಟಕರವಾದ ನಿಯಮ ಏನು ಇಲ್ಲ, ತುಂಬಾ ಸಾಧಾರಣವಾದ ನಿಯಮ. ನೀವು ನಿಮ್ಮ ದೇವರಾದ ನನ್ನ ಮಾತನ್ನ ಶ್ರದ್ಧೆಯಿಂದ ಕೇಳಿ. ಎರಡನೇದು, ನನ್ನ ದೃಷ್ಟಿಗೆ ಸರಿಯಾದುದನ್ನೇ ನೀವು ಮಾಡಬೇಕು. ನಿಮ್ಮ ದೃಷ್ಟಿಗೆ ಸರಿಯಾದುದಲ್ಲ, ಅಥವಾ ನಿಮ್ಮ ಅಂದ್ರೆ ನೀವು ಯಾರು ಇಷ್ಟಪಡ್ತೀರೋ ಅವರ ದೃಷ್ಟಿಗೆ ಸರಿ ಬೀಳೋದಲ್ಲ, ದೇವರ ದೃಷ್ಟಿಗೆ ಸರಿ ಬೀಳಬೇಕು. ದೇವರಿಗೊಂದು ನಿಯಮ ಕೊಡ್ತಾರೆ, ಇನ್ನೊಂದು 10-15 ವರ್ಷ ಆದ್ಮೇಲೆ ಆ ನಿಯಮವನ್ನು ಬದಲಾವಣೆ ಮಾಡ್ತಾರ? ಮಾಡಲ್ಲ. ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಪುಸ್ತಕ ಕೊನೆಯ ಅಧ್ಯಾಯದವರೆಗೆ ಒಂದು ನಿಯಮವು ಅದಲ್ಲೂ ಬದಲು ಆಗೋದಿಲ್ಲ. ಬಲಿ ಅರ್ಪಣೆ ಬಿಟ್ರೆ ಬೇರೆ ಯಾವುದು ಬದಲಾಗೋದಿಲ್ಲ. ಬಲಿ ಅರ್ಪಣೆ, ಬಲಿ ಸಲ್ಲಿಸೋದು. ಯಾಕಂದ್ರೆ ಎಲ್ಲ ಕಾಲಕ್ಕೂ ಪ್ರಭು ಯೇಸು ಕ್ರಿಸ್ತರು ನಮಗೋಸ್ಕರ, ಅಂದ್ರೆ ಈ ಲೋಕದ ಜನತೆಗೋಸ್ಕರ ಬಲಿಯಾದ್ರು. ನೆಕ್ಸ್ಟ್ ನಾವು ಬಲಿ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾರು ಬಲಿ ಕೊಡುವ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಇವಾಗ ನಾವು ರೋಗಿಗಳಾಗಿದ್ದೀವಿ, ಅದಕ್ಕೆ ಕಾರಣ ಏನು? ಅವರ ಮಾತನ್ನು ನಾವು ಮೀರಿದ್ದೇವೆ. ಏನು ಆತರ ನಿಯಮ ಏನ್ ಕೊಟ್ರು ಅವರು? ಆತರ ನಿಯಮ ಏನ್ ಕೊಟ್ರು ಅಂತ ನಾವು ನೋಡ್ತಾ ಹೋದ್ರೆ, ನಾವು ದೇವರನ್ನ ನೋಡ್ಬೇಕಾದ್ರೆ ಪರಿಶುದ್ಧತೆ ಇರ್ಬೇಕಂತೆ. ಪರಿಶುದ್ಧರಾಗಿರ್ಬೇಕು ನಾವು. ನಮ್ಮ ನಡೆ ನುಡಿ ನಡತೆಯಲ್ಲಿ ನಾವು ಪರಿಶುದ್ಧರಾಗಿ. ಅದೇನು ದೊಡ್ಡ ಕಷ್ಟದ ಕೆಲಸ ಏನೂ ಅಲ್ಲ ಅದು. ಆದ್ರೆ ನಮ್ಗೆ ಹಂಗ್ ತೋರಿಸ್ತಾ ಇದೆ, ನಮಗೆ ಕಷ್ಟ ಅನಿಸ್ತಾ ಇದೆ. ಈಗ ದೇವಾಲಯಕ್ಕೆ ಹೋದಾಗ ಪಾದರಕ್ಷೆಗಳನ್ನ ಆ ದೇವರ ಆಲಯದ ಪ್ರಸನ್ನತೆಯಿಂದ ದೂರ ಇಡುವುದಕ್ಕಾಗಿ ನಮಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಅಯ್ಯೋ, 600 ರೂಪಾಯಿ ಕೊಟ್ಟು ತಂದಿದ್ದೀನಿ, ಅಯ್ಯೋ 500 ರೂಪಾಯಿ ಕೊಟ್ಟು ತಂದಿದ್ದೀನಿ. ದೇವರು ನಮ್ಗೆ ಇಲ್ಲಿ ಲಕ್ಷ ಕೊಡ್ತಾ ಇದ್ದಾರೆ. ದೇವರು ನಮ್ಮ ಈ ಶರೀರದ ಅಂಗಾಂಗಗಳನ್ನ ಕೋಟಿಗೆ ಬೆಲೆ ಬಾಳುವಂತ ಈ ಅಂಗಾಂಗಗಳನ್ನ ದೇವರು ರಕ್ಷಿಸಿ ಕಾಪಾಡ್ತಾ ಇದ್ದಾರೆ. ಆದ್ರೆ ನಾವು 300-200 ರೂಪಾಯಿ ಚಪ್ಪಲಿಗೆ ನಾವೇನ್ ಮಾಡ್ತೀವಿ? ಹಾಕೊಂಡೋಗ್ತೀವಿ. ದೇವಾಲಯದ ಒಳಗಡೆ ಹಾಕೊಂಡೋಗ್ತೀವಿ, ಬಲಿಪೀಠದ ಮೇಲೆ ಹಾಕೊಂಡೋಗ್ತೀವಿ, ಪರಮಪ್ರಸಾದ ಪೆಟ್ಟಿಗೆ ಇದ್ರೂ ಹಾಕೊಂಡೋಗ್ತೀವಿ, ಬೈಬಲ್ ಓದಬೇಕಾದ್ರೂ ಕೂಡ ಪಾದರಕ್ಷೆಗಳನ್ನೇ ಹಾಕೊಂಡೋಗ್ತೀವಿ, ಬಲಿ ಅರ್ಪಣೆ ಮಾಡಬೇಕಾದ್ರೂ ಕೂಡ ಪಾದರಕ್ಷೆಗಳು ಹಾಕೊಂಡೇ ಇರ್ತೀವಿ. ಯಾರಾದ್ರೂ ಆಗಿರ್ಲಿ, ಬಿಷಪ್ ಆಗಿರ್ಲಿ, ಯಾಜಕ ಆಗಿರ್ಲಿ, ಬೋಧಕ ಆಗಿರ್ಲಿ, ಕನ್ಯಾಶ್ರೀಗಳಾಗಿರ್ಲಿ, ಯಾರೇ ಆಗಿರ್ಲಿ, ದೇವರ ನಿಯಮವನ್ನ ನೀವು ಅಂಗೀಕಾರ ಮಾಡದೆ ಆ ಒಂದು ನಿಯಮಕ್ಕೆ ವಿರುದ್ಧವಾಗಿ, ಅಂದ್ರೆ ದೇವರಿಗೆ ಸರಿ ಬೀಳೋದನ್ನ ಬಿಟ್ಟು ನಿಮ್ಮ ದೃಷ್ಟಿಯಲ್ಲಿ ಸರಿಯಾದದನ್ನು ನೀವು ಮಾಡಿದ್ದೇ ಆದರೆ ಈಜಿಪ್ತಿನಲ್ಲಿರುವಂತಹ ಎಲ್ಲಾ ರೋಗಗಳನ್ನು ದೇವರು ಬರಮಾಡ್ತಾರೆ. ಈಗ ಏನಾಯ್ತು? ಒಬ್ಬ ವ್ಯಕ್ತಿ, ಒಂದು ಉದಾಹರಣೆಗೆ ತಗೊಳ್ಳಿ, ಒಂದು ಕನ್ಯಾಶ್ರೀ ಪಾದರಕ್ಷೆಗಳನ್ನ ಹಾಕೊಂಡು ಬಲಿಪೀಠದ ಮೇಲೆ ಹೋದಾಗ ಅಲ್ಲಿ ಕುಳಿತಂತವರು ಸ್ವಲ್ಪ ಜನ ನೋಡ್ತಾರೆ. ಅವ್ರನ್ನ ನೋಡಿದಾಗ ಅವ್ರೇನ್ ಹೇಳ್ತಾರೆ? ಆಮೇಲೆ ಅವರು ಕೂಡ ಪಾದರಕ್ಷೆಗಳು ಹಾಕೊಂಡು ಒಳಗಡೆ ಬರ್ತಾರೆ. ಕೇಳಿದ್ರೆ ಏನಂತ ಹೇಳ್ತಾರೆ? ಸಿಸ್ಟರ್ ಹಾಕಿದ್ರೆ ನಾವ್ ಯಾಕೆ ಹಾಕ್ಬಾರ್ದು ಅಲ್ವಾ? ಬಿಷಪೇ ಹಾಕ್ತಾರೆ, ನಾವ್ ಯಾಕೆ ಹಾಕ್ಬಾರ್ದು? ಯಾಜಕರೇ ಹಾಕ್ತಾರೆ, ನಾವ್ ಯಾಕೆ ಹಾಕ್ಬಾರ್ದು? ಅವರ ಆತ್ಮಕ್ಕೆ ಅವರು ಲೆಕ್ಕ ಕೊಡ್ತಾರೆ. ನಮ್ಮ ಆತ್ಮವನ್ನ ಎಷ್ಟು ಸಾಧ್ಯವೋ ಅಷ್ಟು ಜಾಗೃತೆಯಿಂದ ಕಾಪಾಡಿಕೊಳ್ಬೇಕು. ನಮ್ಮ ಆತ್ಮವನ್ನ
ಈಗ ನಾವು ದೇವರ ನಿಯಮವನ್ನು ಮೀರಿದಾಗ ಇಲ್ಲಿ ಏನಾಗುತ್ತೆ? ದೇವರ ನಿಯಮವನ್ನು ಮೀರಿದಾಗ ನಮ್ಮ ಅವಿಧೇಯತೆಯಿಂದ, ಅನಾಚಾರದ ನಿಮಿತ್ತ ನಾವು ರೋಗಕ್ಕೆ ಒಳಗಾಗ್ತೀವಿ ಸೋತಕ್ಕೆ ಮತ್ತು ವ್ಯಾಧಿಯಿಂದ ನಾವು ತುತ್ತಾಗ್ತೀವಿ ಅಲ್ವಾ? ಈಗ ಯಾರಾದ್ರೂ ಬಂದಿದಾರ ಅಯ್ಯೋ ಅವತ್ತು ನನ್ನನ್ನು ನೋಡಿ ನೀವು ಈ ತರ ಹಾಕೊಂಡ್ಬಂದ್ಬಿಟ್ರಿ, ನನ್ನನ್ನು ನೋಡಿ ನೀವು ಈ ತರ ಕೆಲಸ ಮಾಡ್ಬಿಟ್ರಿ, ಸಾರಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಅಂತ ಯಾರು ಬಂದಿದಾರ? ಯಾರು ಬಂದಿಲ್ಲ. ಈಗ ಪೋಪ್ ನಮ್ಮ ಜಗದ್ಗುರುಗಳು ಮರಣ ಹೊಂದಿದ್ರು ಅಲ್ವಾ? ಎಷ್ಟು ಜನ ಬಿಷಪ್ಗಳು ಜೊತೆಲಿ ಹೋಗಿ ಮಲ್ಕೊಂಡ್ರು ಮಣ್ಣಲ್ಲಿ? ಎಷ್ಟು ಜನ ಯಾಜಕರು ಮಲ್ಕೊಂಡ್ರು? ಬೇಡ, ಎಷ್ಟು ಜನ ವಿಶ್ವಾಸಿಗಳು? ಮತ್ತೆ ಯಾರು ಇಲ್ಲ, ಅವರೊಬ್ಬರೇ ಹೋಗಿ ಮಲ್ಕೊಂಡ್ರು. ಈಗ ನಮ್ಮ ಮರಣದಲ್ಲಿ ಯಾರಾದ್ರೂ ಬರ್ತಾರ? ದೇವ್ರು ಏನ್ ಹೇಳ್ತಾ ಇದಾರೆ? ನಾನು ನಿನ್ನನ್ನು ರೂಪಿಸಿದ್ದು, ನಿನ್ನ ಆತ್ಮ ನನಗೆ ಲೆಕ್ಕ ಸಿಗ್ಬೇಕು. ಪ್ರೈಸ್ ದಿ ಲಾರ್ಡ್. ನಮ್ಮ ಆತ್ಮವನ್ನು ರಕ್ಷಿಸಿಕೊಳ್ಳೋದು ನಮ್ಮ ಕರ್ತವ್ಯ. ಓಕೆ, ಇನ್ನೊಂದು ವಾಕ್ಯ ಓದೋಣ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ವಾಕ್ಯ 17-18 ಓದಿ. ನಿಮ್ಮ ದೇವರಾದ ಸರ್ವೇಶ್ವರ ನಿಮಗೆ ನೇಮಿಸಿದ ಆಜ್ಞಾವಿಧಿ ನಿರ್ಣಯಗಳನ್ನು ಅನುಸರಿಸಲೇಬೇಕು. ಸರ್ವೇಶ್ವರನ ದೃಷ್ಟಿಯಲ್ಲಿ ಯಾವುದು ನ್ಯಾಯವೋ ಯೋಗ್ಯವೋ ಅದನ್ನೇ ಮಾಡಬೇಕು. ಹೀಗೆ ನಡೆದರೆ ನಿಮಗೆ ಶುಭ ಉಂಟಾಗುವುದು ಮತ್ತು ಸರ್ವೇಶ್ವರ ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಕೊಟ್ಟ ಉತ್ತಮ ನಾಡನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ, ವಾಕ್ಯ ಹೇಳ್ತಾ ಇದೆ, ದೇವರಾದ ಸರ್ವೇಶ್ವರ ನಿಮಗೆ ನೇಮಿಸಿರುವ ಆಜ್ಞಾ ವಿಧಿ ನಿರ್ಣಯಗಳನ್ನು ಅನುಸರಿಸಲೇಬೇಕು. ಸರ್ವೇಶ್ವರ ದೃಷ್ಟಿಯಲ್ಲಿ ಯಾವುದು ನ್ಯಾಯವೋ ಯಾವುದು ಯೋಗ್ಯವೋ ಅದನ್ನೇ ಮಾಡಬೇಕು. ಮೋಶೆಗೆ ಹೇಳಿದ್ರು, ನೀನು ಪಾದರಕ್ಷೆಗಳನ್ನು ದೂರ ಇಟ್ಟು ಬಾ. ಅದೊಂದು ಬೇಸಿಕ್. ನಾನು ಏನಕ್ಕೆ ಹೇಳ್ತೇನೆ, ಅದೊಂದು ದೊಡ್ಡ ವಿಷಯ ಏನೂ ಅಲ್ಲ, ಅದೊಂದು ಬೇಸಿಕ್ ಕಾಮನ್ ಸೆನ್ಸ್ ಅದು. ಪ್ರೈಸ್ ದಿ ಲಾರ್ಡ್. ಹೌದಾ? ಅದೊಂದು ಬೇಸಿಕ್ ಕಾಮನ್ ಸೆನ್ಸ್ ಅದು. ಆ ಬೇಸಿಕ್ ಕಾಮನ್ ಸೆನ್ಸ್ ಸಣ್ಣ ಸಣ್ಣ ವಿಷಯಗಳಲ್ಲಿ ನೋಡಿ. ಒಂದು ವಾಕ್ಯ ಓದೋಣ. ಯೇಸು ಸ್ವಾಮಿ ಹೇಳ್ತಾರೆ, ಲೂಕನು ಬರೆದ ಶುಭ ಸಂದೇಶ, ಸಂತ ಲೂಕನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯಕ್ಕೆ ಹೋಗೋಣ. ಪ್ರೈಸ್ ದಿ ಲಾರ್ಡ್. 10ನೇ ಅಧ್ಯಾಯ, ಒಂದು ನಿಮಿಷ. ಲೂಕನು ಬರೆದ 16:10 ಅನ್ಕೊಳ್ತೀನಿ. 16:10 ಓದಿ. 16:10. ಅನಂತರ ತಮ್ಮ ಶಿಷ್ಯರನ್ನು ಇರಿ 16:10 ಸಿಸ್ಟರ್ 16:10 ಸಣ್ಣ ಸಣ್ಣ ವಿಷಯಗಳಲ್ಲಿ ಪ್ರಾಮಾಣಿಕನಾಗಿ ನಡೆದುಕೊಳ್ಳುವವನು ದೊಡ್ಡ ವಿಷಯಗಳಲ್ಲೂ ಪ್ರಾಮಾಣಿಕನಾಗಿ ನಡೆದುಕೊಳ್ಳುತ್ತಾನೆ. ಸಣ್ಣ ವಿಷಯಗಳಲ್ಲಿ ದ್ರೋಹ ಮಾಡುವವನು ದೊಡ್ಡ ವಿಷಯಗಳಲ್ಲೂ ದ್ರೋಹ ಮಾಡುತ್ತಾನೆ. ಸಣ್ಣ ವಿಷಯ. ಆ ಮೋಶೆಗೆ ಹೇಳಿದ್ರು, ನಾನು ನಿನ್ ಜೊತೆಲಿ ಮಾತಾಡ್ಬೇಕಾದ್ರೆ ನಿನ್ನ ಪಾದರಕ್ಷಣೆ ದೂರ ಇಡು, ಇದು ಪರಿಶುದ್ಧವಾದ ಸ್ಥಳ. ಅದು ಸಣ್ಣ ವಿಷಯ ಸ್ವಾಮಿ, ಅದು ಸಣ್ಣ ವಿಷಯ. ಮೋಶೆ ಆ ಸಣ್ಣ ವಿಷಯವನ್ನ ಅವ್ರೇನ್ ಮಾಡಿದ್ರು? ಅಂಗೀಕಾರ ಮಾಡ್ಕೊಂಡ್ರು, ಅನುಸರಿಸಿದ್ರು. ಆಗ ದೇವರು ಮೋಶೆಗೆ ದೊಡ್ಡ ಕಾರ್ಯವನ್ನೇ ಕೊಟ್ರು. ಇಸ್ರೇಲ್ ಜನರನ್ನ ಈಜಿಪ್ತಿನ ಬಿಡಿಸಿಕೊಂಡು ಬರುವಂತ ದೊಡ್ಡ ಜವಾಬ್ದಾರಿಯನ್ನು ಕೊಟ್ರು. ಇವತ್ತು ನಮ್ಗೆ ಏನ್ ಜವಾಬ್ದಾರಿ ಇದೆ ಹೇಳಿ ನೋಡೋಣ? ಕಥೋಲಿಕ ಕ್ರೈಸ್ತರಿಗೆ ಏನ್ ಜವಾಬ್ದಾರಿ ಇದೆ ಹೇಳಿ ನೋಡೋಣ? ಏನಾದ್ರು ಇದೆಯಾ? ಏನು ಜವಾಬ್ದಾರಿ ಇಲ್ಲ. ಯಾವ ಜವಾಬ್ದಾರಿ ತಗೊಳಕ್ಕೂ ನಮ್ಮ ಕೈಲಿ ಆಗ್ತಲ್ಲ. ಕಾರಣ ಏನಂತ ಹೇಳಿದ್ರೆ, ಸಣ್ಣ ವಿಷಯನೇ ನೀವು ಏನ್ ಮಾಡಕ್ಕಾಗಲ್ಲ, ಅನುಸರಿಸಕ್ ಆಗ್ತಾ ಇಲ್ಲ. ಮತ್ತೆ ದೊಡ್ಡ ಕಾರ್ಯ ಕೊಟ್ಟು ಪ್ರಯೋಜನ ಏನಿದೆ? ಏನು ಪ್ರಯೋಜನ ಇಲ್ಲ. ಬೇರೆ ಸಣ್ಣ ವಿಷಯಗಳಲ್ಲಿ ನಾವು ಅವ್ರಿಗೆ ದ್ರೋಹ ಬಗದಾಗ ದೊಡ್ಡ ವಿಷಯಗಳಲ್ಲಿ ದೇವರು ಹೆಂಗೆ ನಮ್ಮನ್ನ ಅಂಗೀಕಾರ ಮಾಡ್ಕೊಳ್ತಾರೆ? ಹೆಂಗೆ ಜವಾಬ್ದಾರಿಯನ್ನು ಕೊಡ್ಲಿಕ್ಕೆ ಸಾಧ್ಯ? ಪ್ರೈಸ್ ದಿ ಲಾರ್ಡ್. ಯಾವತ್ತೂ ಅಷ್ಟೇ ಒಂದು ಸತ್ಯ ತಿಳ್ಕೊಳ್ಳಿ, ನೀವು ಮತ್ತೆ ಪ್ರಭು ಯೇಸು ಕ್ರಿಸ್ತರು ಹಾಗೂ ಪರಿಶುದ್ಧಾತ್ಮರು, ಪರಿಶುದ್ಧಾತ್ಮರು ಹಾಗೆ ಮಾತ್ರ ಇಟ್ಕೊಳ್ಬೇಕು.
ಮಧ್ಯದಲ್ಲಿ ಮಾನವ ನಿರ್ಮಿತ ಪ್ರಾರ್ಥನೆಗಳು, ಮಾನವರು ಯಾವುದೇ ಮಾನವರ ಮಾತುಗಳನ್ನ ನಾವು ಅತಿ ಹೆಚ್ಚಾಗಿ ನಾವು ಏನ್ ಮಾಡಬಾರ್ದು, ಅದನ್ನ ಸ್ವೀಕಾರ ಮಾಡ್ಕೊಳ್ಬಾರ್ದು. ಮನುಷ್ಯ ಯಾವಾಗ ಬೇಕಾದ್ರೂ ಸುಳ್ಳು ಹೇಳ್ಬೋದು. ಯಾಕೆ ನಾನು ಕೂಡ ಸುಳ್ಳು ಹೇಳ್ತಾ ಇರ್ಬೋದು. ಯಾಕಂದ್ರೆ ನಿಮ್ಮ ಪಾದರಕ್ಷೆಗಳು ತುಂಬಾ ಬೆಲೆ ಉಳ್ಳವು, ಅದನ್ನ ನೀವು ಹೊರಗಡೆ ಇಟ್ಟು ಬಂದು ದೇವರನ್ನ ಆರಾಧಿಸ್ರಿ ಅಂತ ಹೇಳೋದು ಕೂಡ ನಾನು ಸುಳ್ಳು ಹೇಳ್ತಾ ಇರ್ಬೋದು ಅಲ್ವಾ. ಪ್ರೈಸ್ ದಿ ಲಾರ್ಡ್. ನೋಡಿ, ಯಾವ ವ್ಯಕ್ತಿ ದೇವಾಲಯದ ಒಳಗಡೆ ಪಾದರಕ್ಷೆಗಳನ್ನು ಹಾಕಿಕೊಂಡೋಗಿ ದೇವರಿಗೆ ಅವಮಾನ ಪಡಿಸ್ತಾನೋ, ದೇವರ ಪ್ರಸನ್ನತೆ, ಯೆಶಾಯ ಪ್ರವಾದಿಯ ಗ್ರಂಥ 6ನೇ ಅಧ್ಯಾಯದಲ್ಲಿ ದೇವದೂತರುಗಳು ದೇವರನ್ನ ಯಾವ ರೀತಿ ಆರಾಧಿಸ್ತಾರೆ ಎಂಬುದನ್ನ ಅಲ್ಲಿ ಪರಿಶುದ್ಧಾತ್ಮರು ಬರೆದಿಟ್ಟಿದ್ದಾರೆ. ಯೆಶಾಯ ಪ್ರವಾದಿಯ ಗ್ರಂಥ 6ನೇ ಅಧ್ಯಾಯ ವಾಕ್ಯ 2ರಿಂದ ಓದ್ತಾ ಬನ್ನಿ. ಅವರು ಅವರ ಸುತ್ತಲೂ ಸೆರೆಫಿಯರೆಂಬ ತೇಜಸ್ವಿಗಳು ಇದ್ದರು. ಪ್ರತಿಯೊಬ್ಬರಿಗೂ 6 ರೆಕ್ಕೆಗಳಿದ್ದವು. 2 ರೆಕ್ಕೆಗಳಿಂದ ಅವರ ಮುಖ ಮುಚ್ಚಿತ್ತು, 2 ರೆಕ್ಕೆಗಳಿಂದ ಅವರ ಪಾದಗಳು ಮುಚ್ಚಿದವು. ಮತ್ತೆರಡು ರೆಕ್ಕೆಗಳನ್ನು ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದರು. ಅವರಲ್ಲಿ ಒಬ್ಬನು ಮತ್ತೊಬ್ಬನಿಗೆ, ಪವಿತ್ರ 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 ಸೇನಾಧೀಶ್ವರ ಸರ್ವೇಶ್ವರ, ಜಗವೆಲ್ಲ ಆತನ ಪ್ರಭಾವ ಭರಿತ ಎಂದು ಕೂಗಿ ಹೇಳಿದರು. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧರಾದ ದೇವರನ್ನು ನೀವು ಪರಿಶುದ್ಧರಾಗಿಯೇ ಆರಾಧಿಸಬೇಕು. ಪರಿಶುದ್ಧರಾದ ದೇವರನ್ನು ಪರಿಶುದ್ಧವಾಗಿಯೇ ನಾವು ಗೌರವಿಸಬೇಕು. ನಾವೇನಾದ್ರೂ ಅವರನ್ನ ಅವಮಾನ ಪಡಿಸಿದ್ದಾದರೆ ಖಂಡಿತವಾಗಲೂ ನಾವು ಅವಮಾನ ಪಡ್ತೀವಿ, ನಮ್ಮ ಮಕ್ಕಳು ಅವಮಾನ ಪಡ್ತಾರೆ, ನಮ್ಮ ಮೊಮ್ಮಕ್ಕಳು ಅವಮಾನ ಪಡ್ತಾರೆ. 3-4 ತಲೆಮಾರುಗಳ ತನಕ ಅವಮಾನ ನಾವು ಖಂಡಿತವಾಗ್ಲೂ ಪಟ್ಟೇ ಪಡ್ತೀವಿ. ಪ್ರೈಸ್ ದಿ ಲಾರ್ಡ್. ಖಂಡಿತವಾಗ್ಲೂ ನಾವು ಪಟ್ಟೇ ಪಡ್ತೀವಿ. ಇದು ನಾನು ಹೇಳ್ತಾ ಇಲ್ಲ, ದೇವರು ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ ನೋಡಿ. ಯೆರೆಮೀಯ ಪ್ರವಾದಿಯ ಗ್ರಂಥ 6ನೇ ಅಧ್ಯಾಯ ವಾಕ್ಯ 19 ಓದೋಣ. ಯೆರೆಮೀಯ ಪ್ರವಾದಿಯ ಗ್ರಂಥ 6ನೇ ಅಧ್ಯಾಯ 19ನೇ ವಾಕ್ಯ. ಜಗವೇ ಕೇಳು, ಇದೋ ಈ ಜನರು ನನ್ನ ಮಾತುಗಳನ್ನು ಕೇಳದೆ ನನ್ನ ಧರ್ಮ ಬೋಧನೆಯನ್ನು ಅಸಡ್ಡೆ ಮಾಡಿದ್ದಾರೆ. ಆದ್ದರಿಂದ ಅವರ ಮೇಲೆ ಕೇಡನ್ನು ಬರಮಾಡುವೆನು, ಅವರ ಯೋಜನೆಗಳಿಗೆ ಅದೇ ತಕ್ಕ ಪ್ರತಿಫಲ. ಅದೇನೆ. ಪ್ರೈಸ್ ದಿ ಲಾರ್ಡ್. ಯಾಕಂತ ಹೇಳಿದ್ರೆ ಅವರು ನನ್ನ ಮಾತುಗಳನ್ನ ಏನ್ ಮಾಡಿದ್ದಾರೆ? ಕೇಳದೆ ಅಸಡ್ಡೆ ಮಾಡಿದ್ದಾರೆ. ನೀವು ನಿಮ್ಮ ದೇವರಾದ ಸರ್ವೇಶ್ವರ ಸ್ವಾಮಿಯ ಮಾತನ್ನ ಕೇಳದೆ ಹೋದರೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ನಿಮ್ಮ ಮಾತನ್ನು ಕೇಳೋದಿಲ್ಲ. ನೀವು ದೇವಾಲಯವನ್ನ ಅವಮಾನ ಪಡಿಸಿದೆ ಆದರೆ ನಿಮ್ಮ ಕುಟುಂಬವೂ ಕೂಡ ಅವಮಾನಕ್ಕೆ ಒಳಗಾಗುತ್ತೆ. 100% ಸತ್ಯ ಇದು. ಕೆಲವು ಜನ ಹೇಳ್ತಾರೆ, ಅಯ್ಯೋ ಅದೆಲ್ಲ ಏನಿಲ್ಲ, ದೇವಾಲಯದ ಒಳಗಡೆ ನೀವು ಹೆಂಗ್ ಬೇಕಾದ್ರೂ ಹೋಗ್ಬೋದು. ಅದು ಅವರವರ ಪರ್ಸನಲ್, ಅವರವರ ವೈಯಕ್ತಿಕ ಮನೆಗಳಲ್ಲಿ, ಅವರು ಕಟ್ಟಿಕೊಂಡಿರುವ, ಅವರು ವಾಸ ಮಾಡಲಿಕ್ಕೆ ಕಟ್ಟಿಕೊಂಡಿರುವ ಮನೆಗಳಲ್ಲಿ ಹೇಗ್ ಬೇಕಾದ್ರೂ ಇರಬಹುದು. ಇದು ದೇವಾಲಯ ಎಂಬುದು ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೇಳಿ ಕಟ್ಟಿಸಿದ್ದು. ವಿಮೋಚನ ಕಾಂಡ 25ನೇ ಅಧ್ಯಾಯದಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ನಾನು ಜನರ ಮಧ್ಯೆ ವಾಸಿಸುವುದಕ್ಕೆ ನನಗೊಂದು ಗುಡಾರವನ್ನು ಕಟ್ಟಿಸಬೇಕು. 25ನೇ ಅಧ್ಯಾಯ ವಾಕ್ಯ 8-9. ನಾನು ನಿಮಗೆ ತೋರಿಸುವ ಮಾದರಿಯ ಪ್ರಕಾರವೇ ಗುಡಾರವನ್ನು, ಅದರಲ್ಲಿನ ಎಲ್ಲಾ ಸಾಮಗ್ರಿಗಳನ್ನು ನೀನು ಮಾಡಿಸಬೇಕು. ನಾನು ಜನರ ಮಧ್ಯೆ ವಾಸಿಸುವುದಕ್ಕೆ ನನಗೊಂದು ಗುಡಾರವನ್ನ ಕಟ್ಟಿಸಬೇಕು. ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡಲಿಕ್ಕೆ ಆಲಯವನ್ನು ಕಟ್ಟಿಸಿರೋದು, ಗುಡಾರ ಕಟ್ಟಿಸಿರೋದು. ಪ್ರೈಸ್ ದಿ ಲಾರ್ಡ್. ತಮಾಷೆಗಲ್ಲ. ನಮ್ಮೊಡನೆ ಮಾತನಾಡುವುದಕ್ಕಾಗಿ ಯಾವ ರೀತಿ ಮೋಶೆ ಜೊತೆಲಿ ಮಾತನಾಡಿದ್ರು ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಮಾತನಾಡಲಿಕ್ಕೆ ದೇವರು ಪ್ರತಿಯೊಂದು ಬಲಿಪೂಜೆಯಲ್ಲಿ ನಮ್ಮೊಂದಿಗೆ ಮಾತನಾಡ್ತಾರೆ.
ಕೆಲವು ಬಾರಿ ವಾಕ್ಯಗಳ ಮುಖಾಂತರ ಮಾತಾಡ್ತಾರೆ, ಕೆಲವು ಬಾರಿ ಯಾಜಕರು ನೀಡುವ ಸಂದೇಶದ ಮುಖಾಂತರ ಮಾತಾಡ್ತಾರೆ, ಅಥವಾ ಕೆಲವು ಬಾರಿ ಗಾಯಕರು ಮಾಡುವಂತಹ ಸ್ತುತಿಗಳ ಮುಖಾಂತರ, ಸ್ತುತಿಗಳ ವಾಕ್ಯಗಳ ಮುಖಾಂತರ ದೇವರು ಮಾತಾಡ್ತಾರೆ. ನಮ್ಗೆಲ್ಲಿ ಕೇಳಿಸ್ಕೊಳ್ಳಕ್ಕೆ ಟೈಮ್ ಇಲ್ವಲ್ಲ. ಅಯ್ಯೋ, ಬಿಟ್ರೆ ಸಾಕಪ್ಪ, ಓಡೋಗಿ ಚಿಕನ್ ತಗೊಂಡು ಮನೇಲೋಗಿ ಚಿಕನ್ ತಗೊಂಡು ರೆಡಿ ಮಾಡಿ ಕುಡಿದು ಮಲ್ಕೊಂಡ್ಬಿಡೋದು ಅಷ್ಟೇನೆ. 2 ಗಂಟೆ ಮುಂಚಿತವಾಗಿ ಪರಮಪ್ರಸಾದ ನಾಲ್ಗೆಗೆ ಹೋಗುತ್ತೆ, 2 ಗಂಟೆ ಆದ್ಮೇಲೆ ಮದ್ಯಪಾನ ನಾಲ್ಗೆಗೆ ಹೋಗುತ್ತೆ. ದೇವರನ್ನ ಅಸಡ್ಡೆ ಮಾಡಿದ ಕಾರಣ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯೆರೆಮೀಯ 6:19 ನಾವು ನೋಡ್ತೀವಿ, ಜಗವೇ ಕೇಳು, ನನ್ನ ಮಾತುಗಳನ್ನು ಕೇಳದೆ ನನ್ನ ಬೋಧನೆಯನ್ನು ಅಸಡ್ಡೆ ಮಾಡಿದ ಕಾರಣ ಅವರ ಮೇಲೆ ಕೇಡನ್ನು ಬರಮಾಡುವನು. ಇವಾಗ ಬಂದಿರೋ ಕೇಡೆಲ್ಲ ನಾವು ಬರಮಾಡ್ಕೊಂಡಿದ್ದೆ. ದೇವರು ನಮ್ಮನ್ನು ಎಂದಿಗೂ ಕೇಡಿಗೆ ಒಳಪಡಿಸೋದಿಲ್ಲ. ಇವತ್ತು ನಾವು ಕಣ್ಣೀರಿಡ್ತಿರೋದು ನಾವು ಮಾಡಿದ ಕುತಂತ್ರಗಳು, ನಾವು ಮಾಡಿದ ಪಾಪಗಳು ನಮ್ಮನ್ನ ಕಾಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಯೋಚನೆ ಮಾಡಿ ನೋಡಿ, ಎಷ್ಟು ದಿನ ನಾವು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಜೀವಿಸಿದ್ದೀವಿ. ಎಷ್ಟು ದಿನ ನಾವು ಪರಮಪ್ರಸಾದಕ್ಕೆ ವಿರುದ್ಧವಾಗಿ ನಾವು ಜೀವಿಸಿದ್ದೀವಿ. ಎಷ್ಟು ದಿನ ನಾವು ಸ್ತುತಿಗೆ ಆರಾಧನೆಗೆ ವಿರುದ್ಧವಾಗಿ ನಾವು ಜೀವಿಸಿದ್ದೀವಿ. ದೇವರ ಪ್ರಸನ್ನತೆಗೆ ನಾವು ವಿರುದ್ಧವಾಗಿ ಜೀವಿಸಿದ್ದೀವಿ. ನಮ್ಮನ್ನೇ ನಾವು ಪರಿಶೋಧಿಸಿಕೊಳ್ಬೇಕು. ಯೆರೆಮೀಯ ಪ್ರವಾದಿಯ ಗ್ರಂಥ 2ನೇ ಅಧ್ಯಾಯ 19ನೇ ವಾಕ್ಯ ಹೇಳುತ್ತೆ, ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಕ್ಷಿಸುವುದು. ದೇವರು ಎಂದಿಗೂ ನಮ್ಮನ್ನ ಶಿಕ್ಷಿಸೋದಿಲ್ಲ. ಅವರು ಶಿಕ್ಷಿಸಿದ್ರೆ ಇಷ್ಟೊತ್ತಿಗೆ ನಾವು ಮಣ್ಣಲ್ಲಿ ಮಣ್ಣಾಗ್ಬಿಡ್ತಾ ಇದ್ದೋ. ಅವರು ಶಿಕ್ಷಿಸ್ತಾ ಇಲ್ಲ. ನಮ್ಮ ಕೆಟ್ಟತನ ಹಾಗೂ ನಮ್ಮ ದ್ರೋಹಗಳೇ ನಮ್ಮನ್ನ ಬಾಧಿಸ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಇವತ್ತು ನಾವು ನಮ್ಮ ಕುಟುಂಬದಲ್ಲಿ ಪಡ್ತಾರ ವೇದನೆ, ನಮ್ಮ ಮುಖಾಂತರ ಇರ್ಬೋದು, ಅಥವಾ ನಮ್ಮ ಹೆಂಡತಿ ಮಕ್ಕಳ ಮುಖಾಂತರ ಇರ್ಬೋದು, ನಮ್ಮ ಮೊಮ್ಮಕ್ಕಳ ಮುಖಾಂತರ ಇರ್ಬೋದು. ಇದೆಲ್ಲದಕ್ಕೂ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ನಾವು ದೇವರ ಸಮ್ಮುಖದಲ್ಲಿ ನಡೆದುಕೊಂಡಂತ ರೀತಿ. ಅದನ್ನ ಅಪೋಸ್ ಮಾಡ್ಲಿಕ್ಕೆ, ದೇವರ ವಾಕ್ಯಕ್ಕೆ ಅಪೋಸ್ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಬೋಧಕರೇ ಬರ್ತಾರೆ. ಅದೆಲ್ಲ ಏನಿಲ್ಲ, ನಾನು 30 ವರ್ಷ 40 ವರ್ಷ ಏನ್ ಮಾಡಿದ್ದೀನಿ, ಬೋಧನೆ ಮಾಡಿದ್ದೀನಿ, ನನಗೆ ಫಾಲೋವರ್ಸ್ ಲಕ್ಷಗಟ್ಟಲೆ ಇದ್ದಾರೆ. ಅದೆಲ್ಲ ಬರೀ ಸುಳ್ಳು. ನೀನು ಆಲಯಕ್ಕೆ ಪಾದರಕ್ಷೆ ಹಾಕೊಂಡ್ಬಂದ್ರಿ, ಅದರಿಂದ ಏನ್ ನಷ್ಟ? ನಿನ್ನ ಆರಾಧನೆ ಏನಾಗಿರ್ಬೇಕು? ಪರಿಶುದ್ಧ ಅಂದ್ರೆ ಅರ್ಥ ಏನು? ನಮ್ಮನ್ನೇ ನಾವು ತಗ್ಗಿಸಿಕೊಂಡು ಸಂಪೂರ್ಣವಾಗಿ ಅವರಿಗೆ ಒಪ್ಪಿಸಿಕೊಳ್ಳಬೇಕು. ಅಲ್ಲ, ಅದು ಓಕೆ. ನಾವು ಪಾದರಕ್ಷೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ನಾವು ಹೊರಗಡೆ ಹೋಗ್ತೀವಿ, ಕೆಲವು ಬಾರಿ ಮಾರ್ಕೆಟ್ ಮುಖಾಂತರ ಬರ್ತೀವಿ, ಅಥವಾ ಕೆಲವು ಬಾರಿ ಮಾರ್ಕೆಟ್ ಟಾಯ್ಲೆಟ್ಗೆಲ್ಲ ಹೋಗಿ ಬರ್ತೀವಿ. ಅಲ್ಲೆಲ್ಲ ಹೋಗಿ ಬಂದು ಅದೇ ಇದರಲ್ಲಿ ನಾವು ದೇವರ ಒಳಗಡೆ ಹೋಗೋದು ಎಷ್ಟು ಅಸಹ್ಯ ಅನ್ಸಲ್ವಾ? ಅದೇನ ನಾವು ದೇವರಿಗೆ ಕೊಡುವಂತ ಗೌರವ? ಅಲ್ಲಿ ಪರಮಪ್ರಸಾದ ಇದೆ. ಪರಮಪ್ರಸಾದಕ್ಕೆ ಏನ್ ಗೌರವ ಸೂಚಿಸ್ತಾ ಇದೀವಿ? ತಲೆ ಮೇಲೆ ಬಟ್ಟೆ ಹಾಕಲ್ಲ, ತಲೆ ಬಾಗೋದಿಲ್ಲ, ಎದೆ ನಿಗ್ರಿಸ್ಕೊಂಡು, ಏನೋ ಒಂಥರ ರೋಷವೇಷವಾಗಿ ನಿಂತ್ಕೊಂಡು, ಏನೋ ಒಂಥರ ವೈಭವ ತೋರಿಸ್ಕೊಂಡು, ಏನೋ ಒಂಥರ ಗರ್ವದಲ್ಲಿ ನಿಂತ್ಕೊಂಡು. ಪ್ರೈಸ್ ದಿ ಲಾರ್ಡ್. ವಾಕ್ಯ ಏನ್ ಹೇಳುತ್ತೆ? ಒಂದು ವಾಕ್ಯ ಓದೋಣ. 2 ಪೂರ್ವಕಾಲದ ಇತಿಹಾಸ, ಬೇಗ ಓದಿ. 2 ಪೂರ್ವಕಾಲದ ಇತಿಹಾಸ 7ನೇ ಅಧ್ಯಾಯ ವಾಕ್ಯ 14. 2 ಪೂರ್ವಕಾಲದ ಇತಿಹಾಸ 7ನೇ ಅಧ್ಯಾಯ ವಾಕ್ಯ 14. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನೇ ತಗ್ಗಿಸಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಆಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ನಾಡಿಗೆ ಆರೋಗ್ಯ ಭಾಗ್ಯವನ್ನು ದಯಪಾಲಿಸುವೆನು. ವಿಮೋಚನಾ ಕಾಂಡ 15ನೇ ಅಧ್ಯಾಯ ಅಲ್ವಾ? 15ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಏನಂತ ಹೇಳಿದ್ರು? ನಾನೇ ಆರೋಗ್ಯದಾಯಕರಾದ ದೇವರು, ನನಗೆ ನೀವು ವಿಧಿಯರಾಗಬೇಕು. 2 ಪೂರ್ವಕಾಲದ ಇತಿಹಾಸ ವಾಕ್ಯ 7:14 ಹೇಳ್ತಾರೆ, ತಮ್ಮನ್ನೇ ತಗ್ಗಿಸಿಕೊಂಡು ವಿಧಿಯರಾಗಿ ಇದ್ರೆ ಮಾತ್ರ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ನಾನು ಕೊಡ್ತೀನಿ. ಪ್ರೈಸ್ ದಿ ಲಾರ್ಡ್.
ಹಾಗಾದ್ರೆ ಈಗ ಸತ್ಯ ಅರಿವು ನಮಗಾಗ್ಲಿ. ಈಗ ನನಗಂತೂ ಅರಿವಾಗಿದೆ, ನಾನು ಇವತ್ತು ಬಾಧೆ ಪಡ್ತಾ ಇರೋದು, ನಾನು ಇವತ್ತು ನೋವು ಪಡ್ತಾ ಇರೋದು, ನಾನು ದುಃಖಕ್ಕೆ ಒಳಗಾಗಿರೋದು ಅದು ನಾನು ಮಾಡಿದ ಕುತಂತ್ರಗಳು, ಅಥವಾ ನನ್ನ ತಂದೆ ಮಾಡಿದ ಕುತಂತ್ರ, ಅಥವಾ ನನ್ನ ತಾತ ಮಾಡಿದ ಕುತಂತ್ರ ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ. ಮಕ್ಕಳಿಗೆ ಆಶೀರ್ವಾದ ಮಾಡಿಡಿ, ಆಸ್ತಿ ಮಾಡಿಡಬೇಡಿ. ಆಸ್ತಿ ಮಾಡುವ ಬರದಲ್ಲಿ ನಾವು ಏನ್ ಮಾಡ್ತೀವಿ? ಪಾಪ ಮಾಡ್ತೀವಿ, ಪರರ ವಸ್ತುಗಳನ್ನು ಕಸಿದುಕೊಳ್ತೀವಿ, ದುರಾಸೆ ಪಡ್ತೀವಿ, ಕೊಲೆ ಮಾಡ್ತೀವಿ. ಅದು ಪಾಪ. ಅದಕ್ಕೆ ಮಕ್ಕಳಿಗೆ ನೀವು ಆಸ್ತಿ ಮಾಡಿಡಬೇಡಿ. ನೀವು ಮಾಡಿಟ್ಟಿರುವ ಆಸ್ತಿ ಮಕ್ಕಳು ಮನಸ್ಸು ಮಾಡಿದ್ರೆ ಒಂದೇ ತಿಂಗಳಲ್ಲಿ 0 ಮಾಡ್ತಾರೆ, ಎಲ್ಲ ಮಾರಾಟ ಮಾಡಿ ಬಿಸಾಕ್ಬಿಟ್ಟು ಊರು ಬಿಟ್ಟೆ ಹೋಗ್ತಾರೆ. ನೀವು ಮಾಡಿದ ಪಾಪಗಳು ನಿಮ್ಮನ್ನೇ ಕಾಡುತ್ತೆ, ನಿಮ್ಮ ಮಕ್ಕಳನ್ನೇ ಕಾಡುತ್ತೆ, ನಿಮ್ಮ ಮೊಮ್ಮಕ್ಕಳನ್ನೇ ಕಾಡುತ್ತೆ. 4 ತಲೆಮಾರುಗಳ ತನಕ ಅದು ಕಾಡೇ ಕಾಡುತ್ತೆ. ಒಂದು ವಾಕ್ಯವು ನಿರರ್ಥಕವಾಗೋದಿಲ್ಲ, ಒಂದು ವಾಕ್ಯವು ಸುಳ್ಳಾಗೋದಿಲ್ಲ. ದೇವರಿಗೆ ವಿಧಿಯರಾಗಿ ನಾವು ನಡೆದುಕೊಳ್ಳಬೇಕೇ ಹೊರತು, ದೇವರು ನಮ್ಮೊಂದಿಗೆ ಮಾತನಾಡುವ ಸ್ಥಳ ದೇವಾಲಯ, ದೇವರು ನಮಗಾಗಿ ಇಟ್ಟಿರುವಂತ ಸ್ಥಳ, ನಮ್ಮನ್ನ ಕ್ರಿಯೇಟ್ ಮಾಡುವಂತ ಸ್ಥಳ, ನಮ್ಮನ್ನು ನ್ಯೂ ಕ್ರಿಯೇಷನ್, ನಮ್ಮನ್ನು ಪ್ರತಿ ವಾರ ಉಂಟು ಮಾಡುವ, ಹೊಸದಾಗಿ ಉಂಟು ಮಾಡುವ. ಯಾಕಂದ್ರೆ ಅಷ್ಟು ಕಲುಷಿತರಾಗಿರ್ತೀವಿ ನಾವು ಲೋಕದ ವಿಷಯದಲ್ಲಿ. 6 ದಿನಗಳ ಕಾಲ ಅಷ್ಟು ಕಲುಷಿತವಾಗಿರ್ತೀವಿ. ದೇವರು ನಮ್ಮನ್ನ ಮರುಸೃಷ್ಟಿ ಮಾಡಲಿಕ್ಕೆ ಇಟ್ಟಿರುವಂತ ಸ್ಥಳ ದೇವಾಲಯ. ಅಲ್ಲೇ ನಾವು ದೇವರಿಗೆ ಅಗೌರವ ಅಥವಾ ಅವಮಾನ ಮಾಡಿದಾಗ ನಾವು ಕೂಡ ಖಂಡಿತವಾಗಿಯೂ ಅವಮಾನ ಪಟ್ಟು ಹೋಗುತ್ತೇವೆ. ಯೆರೆಮೀಯ ಪ್ರವಾದಿಯ ಗ್ರಂಥದಲ್ಲಿ ನಾವು ಓದ್ದೋ ಅವರ ಯೋಜನೆಗೆ ಅದೇ ತಕ್ಕ ಪ್ರತಿಫಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಆಗಲಿ.